ಬಳ್ಳಾರಿ ನಗರದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ಅವರ ನಿವಾಸದ ಕಚೇರಿಯಲ್ಲಿ ಇದೇ ಅಕ್ಟೋಬರ್ 21ರಂದು ತಮ್ಮ ಜನ್ಮದಿನವನ್ನು ಜನಪ್ರತಿನಿಧಿಗಳು, ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಮುಂಚೂಣಿ ಘಟಕದ ಅಧ್ಯಕ್ಷರು, ಕಾರ್ಯಕರ್ತರು ಹಾಗೂ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಆಚರಿಸಿಕೊಂಡರು. ಇದೇ ವೇಳೆ ಪಕ್ಷದ ನಾಯಕರು ಅಲ್ಲಂ ಪ್ರಶಾಂತ್ ಅವರ ಕುರಿತು ಮಾತನಾಡಿ, ಅಲ್ಲಂ ಕುಟುಂಬ ಎಂದರೆ ಇಡೀ ಬಳ್ಳಾರಿ ಜಿಲ್ಲೆಗೆ ಮಾದರಿ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಕೆಪಿಸಿಸಿ ಮಾಜಿ ಅಧ್ಯಕ್ಷರಾದ ಅಲ್ಲಂ ವೀರಭದ್ರಪ್ಪ ಬಳ್ಳಾರಿಯಲ್ಲಿ ಪಕ್ಷದ ಸಂಘಟನೆ ಪಕ್ಷವನ್ನ ಬೆಳೆಸಿದ್ದಾರೆ ಅಂತ ಒಂದು ಕುಟುಂಬದಲ್ಲಿ ಜನಿಸಿದ ಅಲ್ಲಂ ಪ್ರಶಾಂತ್ ರವರು ಜಿಲ್ಲಾ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರಾಗಿ ರೂಪನಗುಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸರ್ವಜನರ ಮತದಿಂದ ಆಯ್ಕೆಯಾಗಿ ಅಲ್ಲಿಂದ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ನಂತರ ಪ್ರಸ್ತುತ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಅಧ್ಯಕ್ಷರಾಗಿ ನೇಮಕವಾದ ಅಲ್ಲಂ ಪ್ರಶಾಂತ್ ಅವರು ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಎಲ್ಲಾ ಸಚಿವರ, ಶಾಸಕರ, ಪಕ್ಷದ ನಾಯಕರ ಅಭಿಮಾನವನ್ನು ಗಳಿಸಿಕೊಂಡೆ ಬಳ್ಳಾರಿ ಜಿಲ್ಲೆಯಲ್ಲಿ ಪಕ್ಷದ ಸಿದ್ಧಾಂತಗಳ ಮೂಲಕ ನಡೆದುಕೊಂಡು ಜಿಲ್ಲೆಯಲ್ಲಿ ಎಲ್ಲ ಹಿರಿಯ ಮುಖಂಡರ, ಕಾರ್ಯಕರ್ತರ ಪ್ರೀತಿಗೆ ಪಾತ್ರರಾಗಿ ಪ್ರತಿಯೊಬ್ಬರನ್ನ ಸೂಕ್ಷ್ಮವಾಗಿ ಗಮನಿಸುವ ಮೂಲಕ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಹಿರಿಯ ಮುಖಂಡರ ತನಕ ಪಕ್ಷದ ನಿಷ್ಠಾವಂತರಿಗೆ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಉತ್ತಮವಾದ ಸ್ಥಾನಮಾನಗಳನ್ನು ದೊರಕಿಸಿಕೊಡುವಲ್ಲಿ ಬೆಂಬಲ ನೀಡುವಂತಹ ನಾಯಕರು ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾದ ಅಲ್ಲಂ ಪ್ರಶಾಂತ್ ಅವರು ಒಬ್ಬರಾಗಿದ್ದಾರೆ. ಅವರ ತಂದೆ ಅಲ್ಲಂ ವೀರಭದ್ರಪ್ಪ ಅವರು ಮಾಡಿದಂತಹ ಅಪಾರವಾದ ಸೇವೆ, ಜನಪರ ಕೆಲಸ, ಜಿಲ್ಲೆಗಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅದೇ ಅಲ್ಲಂ ವೀರಭದ್ರಪ್ಪ ಅವರ ಆದರ್ಶಗಳನ್ನು ಇಟ್ಟುಕೊಂಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮುಂದಿನ ದಿನದಲ್ಲಿ ಪಕ್ಷಕ್ಕಾಗಿ ದುಡಿದು ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯುವಲ್ಲಿ ಮುಂದೆ ಸಾಗಬೇಕೆಂದು ಪಕ್ಷದ ಮುಖಂಡರು, ಜನಪ್ರತಿನಿಧಿಗಳು ಜನ್ಮದಿನದ ಸಂದರ್ಭದಲ್ಲಿ ಈ ಸಂಭ್ರಮೋತ್ಸವದಲ್ಲಿ ಕೂಡ ಶುಭವನ್ನ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಬಗರ್ ಹುಕ್ಕುಂ ಸಮಿತಿ ಅಧ್ಯಕ್ಷ ತಿಮ್ಮನಗೌಡ, ರೈಸ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ಅಧ್ಯಕ್ಷರು ಮತ್ತು ಪಾಲಿಕೆಯ ಸದಸ್ಯರಾದ ಆಸಿಫ್ ಬಾಷಾ, ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಈರನಗೌಡ, ಪಂಚ ಗ್ಯಾರಂಟಿಗಳ ತಾಲೂಕಾ ಅಧ್ಯಕ್ಷ ಗೋನಾಳ ನಾಗಭೂಷಣಗೌಡ, ಜಿಲ್ಲಾ ಉಪಾಧ್ಯಕ್ಷ ಸಂಗನಕಲ್ ವಿಜಯಕುಮಾರ್, ಡಿಸಿಸಿ ಮಹಿಳಾ ಅಧ್ಯಕ್ಷರಾದಂತಹ ಎಂಎಸ್ ಮಂಜುಳಾ, ಹಿರಿಯ ಮುಖಂಡರಾದ ಪಿ ಜಗನ್, ವೀರಸೇನ ರೆಡ್ಡಿ, ಮಲ್ಲಿಕಾರ್ಜುನ ಗೌಡ, ಬಸರಕೋಡು ಗಾದಿಲಿಂಗಪ್ಪ, ಕಾಂಗ್ರೆಸ್ ಮುಖಂಡರಾದಂತಹ ಲೋಕೇಶ್, ಧನಂಜಯ್ ಹಮಾಲ್ ಮತ್ತು ಉಮೇಶ್ ಗೌಡ, ಎಸ್ಜೆ ಕೋಟೆ, ಅಸುಂಡಿ ಹನುಮೇಶ್ ಸೇರಿದಂತೆ ಗಂಗಾಧರ, ನರೇಂದ್ರ, ಕಪ್ಪಗಲ್ಲು ಓಂಕಾರಪ್ಪ, ಲಿಂಗಾರೆಡ್ಡಿ, ಅಸುಂಡಿ ಹೊನ್ನೂರ ಸ್ವಾಮಿ, ಮೋಕ್ ರಾಮಣ್ಣ ಮತ್ತು ರುದ್ರ ಸೇರಿದಂತೆ ಮಹಿಳಾ ಮುಖಂಡರಾದ ಬಿಎ ಮಲ್ಲೇಶ್ವರಿ, ಗೌಸಿಯಾ ಬಿ, ರೇಡಿಯೋ ಪಾರ್ಕ್ ಮಮತಾ, ಗೀತಾ, ರೆಹನಾ ಸೇರಿದಂತೆ ಕಾರ್ಯಕರ್ತರು, ಅಭಿಮಾನಿಗಳು, ಬಳಗದವರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನಮ್ಮ ಬಳ್ಳಾರಿ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮತ್ತು ಕಾಂಗ್ರೆಸ್ ಪಕ್ಷದ ಬೆಳೆಸಿರ್ತಕ್ಕಂಥ ನಮ್ಮ ಹಳೆಯ ಕುಟುಂಬ ಇದು ಬಳ್ಳಾರಿಗೆ. ಇವತ್ತು ನಮ್ಮ ಅಲ್ಲಂ ವೀರಭದ್ರಪ್ಪ ಸಾರ್ವರು ಕೂಡ ಕೆಪಿಸಿಸಿಯ ಅಧ್ಯಕ್ಷರಾಗಿ ಮತ್ತು ಸಚಿವರಾಗಿ ಮತ್ತು ಬಳ್ಳಾರಿ ಜಿಲ್ಲೆಯಾದ್ಯಂತಲ್ಲಿ ಕಾಂಗ್ರೆಸ್ಸನ್ನು ಬೆಳೆಸಿರ್ತಕ್ಕಂಥ ಹೆಸರಿರ್ತಕ್ಕಂಥ ಅಲ್ಲಂ ಕುಟುಂಬ ಅಂತೇಳಿ ಬಳ್ಳಾರಿಗೆ ತುಂಬ ಪ್ರಸಿದ್ಧ ಆಗಿರ್ತಕ್ಕಂಥ ಕುಟುಂಬ. ಈ ದಿನ ಅದೇ ಕುಟುಂಬದಿಂದ ಬಂದಿರತಕ್ಕಂಥ ಶ್ರೀಯುತ ಅಲ್ಲಂ ಪ್ರಶಾಂತ್ ಅಣ್ಣನವರು ಕೂಡ ನಮ್ಮ ರೂಪನಗುಡಿ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಮತ್ತು ಈಗ ಪ್ರಸ್ತುತ ನಮ್ಮ ಬಳ್ಳಾರಿ ನಗರ ಜಿಲ್ಲೆಯ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಪಕ್ಷವನ್ನು ತಮ್ಮ ನೇತೃತ್ವದಲ್ಲಿ ಮುನ್ನಡೆಸಿದ್ದಾರೆ. ಈ ದಿನ ಇವತ್ತು ಹಲವಾರು ಮುಂಚೂಣಿ ಘಟಕಗಳು, ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಇವತ್ತು ಬಂದು ಅವ್ರನ್ನ ಶುಭ ಹಾರೈಸಿ ಕೋರ್ತಾ ಇದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಇನ್ನೂ ಉನ್ನತ ಹುದ್ದೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅವರು ಬೆಳಿಬೇಕಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ನಾವು ಶುಭ ಹಾರೈಸುತ್ತಾ ಮತ್ತು ಪರಮಾತ್ಮನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ಈ ದಿನ ಬಳ್ಳಾರಿ ಜಿಲ್ಲಾ ನಗರ ಅಧ್ಯಕ್ಷರಾದಂಥ ಅಲ್ಲಂ ಪ್ರಶಾಂತ್ ಸಾರ್ ಅವರ ಜನ್ಮದಿನೋತ್ಸವ ಇವತ್ತೇನು ನಾವು ಏನು ಆಚರಿಸ್ತಾ ಇದ್ವಿ. ಇವತ್ತು ಕುಂಬಾರನ ಹಣತೆಯಲ್ಲಿ, ಗಾಣಿಗರ ತೀರಿದಂಥ ಎಣ್ಣೆಯಲ್ಲಿ, ರೈತ ಬೆಳೆದಂಥ ಹತ್ತಿಯಿಂದ ಕುಲ್ಲವಿಲ್ಲದ ಬೆಳಕವನ್ನು ನೋಡ ಅಂತ ನಾವು ದೀಪಾವಳಿ ಏನು ಆಚರಿಸ್ತಾ ಇದ್ವಿ. ಬರಂತ ದಿನಗಳಲ್ಲಿ ಅವರು ಉನ್ನತ ಸ್ಥಾನ ಸಿಗಲಿ. ಇದು ಸೂರ್ಯ ನ್ಯೂಸ್ ಕನ್ನಡ.